ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕಷ್ಟ ಬಂದಾಗ ದೇವ್ರ ಮೊರೆ ಹೋಗ್ತಾರೆ ಅನ್ನೋದು ಅದು ಸಾಮಾನ್ಯವಾಗಿ. ಇಲ್ಲದೇ ಇದ್ರೆ ಖುಷಿಯಾಗಿದ್ದಾಗ ಯಾರು ದೇವ್ರು ನೆನಪಾಗೋದಿಲ್ಲ. ಈಗ ಇಷ್ಟೆಲ್ಲ ಸಮಸ್ಯೆಗಳಾದ ನಂತರ ಈಗ ದೇವರ ಮೊರೆ ಹೋಗ್ಬಿಟ್ಟಿದ್ದಾರೆ. ಸುಪ್ರೀಂ ಬೇಲ್ ಟೆನ್ಷನ್ ಮಧ್ಯೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ. ಶೂಟಿಂಗ್ ಮುಗಿಸ್ಕೊಂಡು ಬಂದ ನಂತರ ಅವರೇನು ಚಾಮುಂಡಿ ಬೆಟ್ಟಕ್ಕೆ ಹೊಸದೇನಲ್ಲ ಹೋಗೋದು. ಎಲ್ಲವೂ ಒಳಿತಾಗಲಿ ಅಂತ ಚಾಮುಂಡಿ ತಾಯಿಯ ಮೊರೆ ಹೋಗಿದ್ದಾರೆ. ಸೊ ದರ್ಶನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳಿಗೆ ಏನು ಬಿಡಿ, ಯಾರು ಬಂದಿದ್ದಾರೆ ಏನು ಬಂದಿದ್ದಾರೆ, ಅವ್ರ ಮೇಲೆ ಯಾರನ್ನ ಆರೋಪ ಇದೆ, ಇದು ಯಾವುದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಅವ್ರು ಇಷ್ಟಪಡ್ತಾರಾ? ಅವ್ರು ಹೆಂಗೆ ಇರಲಿ, ಏನೇ ಇರಲಿ, ಏನೇ ಮಾಡಿರುವಂಥ ಆರೋಪ ಹೊತ್ಕೊಂಡಿರಲಿ, ಬರ್ತಾ ಇರ್ತಾರೆ ಅಷ್ಟೇ. ನೋಡಿ ಅಲ್ಲಿ. ಸೊ ಯಾರೋ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಹಾಡು ಹಾಕ್ಕೊಂಡು ಅದಕ್ಕೊಂದು ಹಾಕಿದ್ದಾರೆ. ಏನೇನು ಹಾಡು ಹಾಕ್ತಾರೆ, ಏನೇನು ಹೋಲಿಕೆ ಮಾಡ್ತಾರೆ, ಅಯ್ಯಯ್ಯಪ್ಪ. ಇರಲಿ, ಏನು ಮಾಡೋಕ್ಕಾಗತ್ತೆ, ಜನನೂ ಹಾಗೆ. ಈಗ ಯಾರ್ಯಾರನ್ನ ಮೆರೆಸ್ಬೇಕೋ ಅವ್ರನ್ನೆಲ್ಲ ಮೆರೆಸ್ತಾರೆ. ಯಾಕಂದರೆ ಅವ್ರ ಮನೆ ಇಲ್ಲಿ ರೇಣುಕಾಸ್ವಾಮಿ ಅವ್ರ ಮನೆಯವ್ರು ಅಲ್ವಲ್ಲ. ಅಲ್ಲಿ ಯಾರು ಬಂದಿದ್ದಾರೆ, ಅವ್ರ ಅಭಿಮಾನಿಗಳ ಮನೆಯಿಂದ ರೇಣುಕಾಸ್ವಾಮಿ ಬಂದಿಲ್ವಲ್ಲ. ರೇಣುಕಾಸ್ವಾಮಿ ಇನ್ಯಾರ್ದೋ ಮನೆಯವರು.